ಮಾರಿ ಹೋಗಿವ್ರಿ ತಾಯಂದ್ರ ನಾವೆಲ್ಲ ಇಂಥ ಮಕ್ಕಕ್ಕೆ ಎಷ್ಟು ಲೈಟ್ ಹಾಕಿದ್ರಿ ಎಷ್ಟು ಪೇರಿನಲ್ಲಿ ಬಡ್ಕೊಂಡು ಬೆಳಗಂತ ತಗೋದಿಲ್ಲ ಯಾಕೋ ಬ್ರದರ್ ಇದು ಕಲರ್ ಇರ್ತೈತೆ ಅದು ಇಲ್ಲ ಗುರುಗಳ ಹಾ ಅವ ಯಾಕೆ ನಮ್ಮ ಅಕ್ಕನ ಕಲರ್ ನನ್ನ ಕಲರ್ ಒಂದೈತೆ ಚಿಂತೆ ಮಾಡ್ಬೇಡ ನಾವೊಂಥರ ಪರಮೇಶ್ವರ ಕಲ್ದವ್ರ ಇರ್ಲಿ ಇಂಥ ವಿಚಾರ ಯಾಕೆ ನಾವು ಮಕ್ಕಳಲ್ಲಿ ಬಿಂಬಿಸ್ತಾ ಇಲ್ಲ ಅಂತ ವಿಚಾರ ಮಾಡ್ಕೊತಾ ಇದೀನಿ. ಈಗ ಏನಾಗೈತ್ರಿ ಈಗ ಹಾಡ್ತಾರ ನಮ್ ಹುಡುಗರು ಎಷ್ಟ್ ಚಂದ ಹಾಡ್ತಾರ ನೋಡ್ರಿ. ಎಂತ ಹಾಡಂದ್ರೆ ಅಪೋಸ ಹುಡುಗಿ ಪ್ರಪೋಸ ಮಾಡಿ ಹೆಚ್ಚಿಗಿಲಿ ಇಲ್ಲಿ ಹಾಡ್ಕೋತಾರ ಈಗ. ಅಲ್ಲ ಅದ ಹಳೇದಾಗೈತ್ರಿ ಇತ್ತೀಚೆಗೆ ಬಂದೈತೆ ಅದನ್ನ ಹಾಡ್ತಾರ ನೋಡ್ರಿ. ಹೆಂಗ ಹಾಡ್ತಾರ ಯಾವ್ದು ಲಂಗಡವನ ಮಸ್ತ ಕಾತೆ ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ. ಲೇ ತಮ್ಮ ನಿನಗೆ ಬೇಕಲ್ಲಿ ಆಕಿ ಫೋನ್ ನಂಬರ್ ಲಂಗಡವನ ಮಸ್ತ ಕಾತೆ. ಇವೆಲ್ಲ ನಮ್ಮ ಮೂಲ ಜನಪದ ಹಾಡು. ನಮ್ಮ ಹಿರಿಯರ ಹಾಡು ಅಂತ ನೀವು ಕ್ಯಾಸೆಟ್ ನಾಡು ಕೇಳ್ಬೇಡ್ರಿ. ಅವನು ಇತ್ತಿತ್ತ ಒಂದು ಹಾಡು ಬಂದೈತೆ, ಅದ್ಭುತ ಹಾಡು ಬಂದೈತೆ ಅದ. ನಾ ಡ್ರೈವರ ನಾವು ಹಾಡೋದು ಬೇಡ. ನಾ ಡ್ರೈವರ ನೇ ನನ್ನ ಲವ್ವರ. ನೀ ಡ್ರೈವರ ಈಕಿ ನಿನ್ನ ಲವ್ವರ. ಅಯ್ಯೋ ನಾಚ್ ಗೊತ್ತ ನೋಡ. ಅಲ್ಲಲ್ಲಿ ನೀ ಎಲ್ಲ ಇಷ್ಟು ಉಬ್ಬು ಆಗ್ಲಾಗಿದ್ದೀವಿ. ಈಕಿ ನೋಡಿದ್ರೆ ಇಷ್ಟ ಹತ್ರ ಅದ, ಆಕೆ ಲವ್ ಮಾಡ್ತೇನೆ. ನೀನು ಪಗಲಾಗೆ ತಗೊಂಡೋಗ್ಕಳಕ್ಕೆ ಏನ್ ಹಾಡಿಗೆ ಅರ್ಥ ಐತಿ ಹೇಳ್ರಿ. ನಮ್ಮ ಹಿರಿಯರು ಹಾಡ್ತಕ್ಕಂಥ ಹಾಡು ಕ್ಯಾಸೆಟ್ ನಾಡಿ ಕೇಳ್ರಿ, ಬ್ಯಾಡ ಅಂತ ಹೇಳುದಿಲ್ಲ. ಸಂತ ಶಿಶುನಾಳ ಶರೀಫ್ರಾಯವ್ರನ್ನ ಕೇಳ್ರಿ, ಹುಕ್ಕೇರಿ ಬಾಳಪ್ಪಜ್ಜನವ್ರು ಹಾಡದಂತ ಹಾಡು ಕೇಳ್ರಿ, ಬಾಣಂದರ್ ಕೆಂಪನಿಯವರು ಹಾಡಂತ ಹಾಡು ಕೇಳ್ರಿ, ಅನೇಕ ಮಹನೀಯರು ಹಾಡಂತ ಹಾಡು ಸಾಕಷ್ಟು ಅದಾವ. ಅವ್ರು ಕೇಳ್ರಿ. ಅದನ್ನ ಬಿಟ್ಟು ಈಗಿನ ಆ ಡ್ರೈವರ್ ಇವ ನಮ್ಮ ಸಮಾಜದ ಓರೆ ಕೋರೆಗಳನ್ನ ಹಾಳು ಮಾಡುವಂತ ಹಾಡುಗಳು ಇವತ್ತಿನ ಖರೆ ಐತ್ರಿ. ಅವಾಗ ನಮ್ಮ ತಾಯಂದ್ರು ಹಾಡ್ತಿದ್ರು, ಸಮಾಜದ ಓರೆ ಕೋರೆಗಳನ್ನ ತಿದ್ದುವಂತ ಸಂದೇಶವನ್ನ ಸಾರುವಂತ ಹಾಡುಗಳನ್ನ ಹಾಡ್ತಿದ್ರು. ನಾವೇನಾದ್ರೂ ಸಣ್ಣವರಿದ್ದಾಗ ಹಠ ಮಾಡಕತ್ತಿದ್ರ, ನಮಗ್ ಊಟ ಮಾಡ್ಸಕತ್ತಿದ್ರ ಯಾರನ್ನ ತೋರಿಸಿ ಊಟ ಮಾಡಿಸ್ತಿಲ್ಲ ಮಾಮ ಗೊತ್ತೈತಿಲ್ರಿ ನಿಮ್ಗೆಲ್ಲ? ಯಾರನ್ನ ತೋರಿಸ್ತಿದ್ರಿ? ಚಂದ ಮಾಮ. ಈಗ ಯಾರನ್ನ ತೋರಿಸ್ತಾರ್ರಿ? ಮೊಬೈಲ್ ತೋರಿಸ್ತಾರ, ಇಲ್ಲಂದ್ರೆ ಟಿವಿ ಮುಂದ್ ಕುಂದ್ರಸ್ತಾರ. ಮಕ್ಳು ಹಠ ಮಾಡಕತ್ತಿದ್ರ ಮಕ್ಳ ಕೈ ಮೊಬೈಲ್ ಕೊಡ್ತೀರಿ, ಇಲ್ಲ ಟಿವಿ ಮುಂದೆ ಕುಂದಿರ್ಸ್ತೀರಿ. ಟಿವಿಯಾಗ ಏನಾರ ಹುಲಿ ನೋಡಿ ಮನ್ಯಾಗ ಒಂದ್ ಇಲಿ ಬಂದಿತ್ತಂದ್ರ ಆ ಇಲಿ ಬಡಿಯಾಕ 4 ಮಂದಿ ಕರಿಯುವಂತವ್ರು ನಾವಾಗಿವ ಪರಿಸ್ಥಿತಿ ನಮಗ್ ಬಂದೈತಿ. ನಮ್ಮಮ್ಮ ನಮಗ ಊಟ ಮಾಡಿಸ್ಬೇಕಾದ್ರೆ, ತುತ್ತು ಉಣಿಸ್ಬೇಕಾದ್ರೆ ಅಳಾಕತ್ತಿದ್ರ ಎಂತ ಚಂದ ನಮ್ ಬಗಲಾಗ ಎತ್ಕೊಂಡು ಊಟ ಮಾಡಿಸ್ತಿದ್ದಂದ್ರ ಹೌದು. ಚಂದಕ್ ಚಂದಕ್ ಚೆಲ್ಲುವ ಚುಂಗು ಬಿಟ್ಕೊಂಡು ಬರುವ ಬಂಡಿ ಮೇಲೆ ನವಿಲು ಪುಚ್ಚ ತಗೀಗ ಚಿಗರಿ ಕೋಡ್ ಹಾಕಿ ಚಿಗರಿ ಚಿಗರಿ ಚಿಕ್ಕಪ್ಪ ಚಿಗರಿ ಚಿಗರಿ ಚಿಕ್ಕಪ್ಪ. ಈಗ ಪಾನಿಪುರಿ ಮುಕ್ಕಪ್ಪ, ಪಿಜ್ಜಾ ಬರ್ಗರ್ ತಿನ್ನಪ್ಪ ಬದಲಾಗ್ತ ಹೊಂಟತ್ರಿ. ನೋಡಿ ಅವಾಗ ತಾಯಂದ್ರು ಯಾಕೆ ಹಂಗ ಆಡಿದ್ರು ಅಂತ ಹೇಳ್ತೇನ್ರಿ ಗುರುಗಳ. ಹೆಂಗ್ರಿ? ಅಂತ ಒಂದು ದ್ವಿದಳ ಧಾನ್ಯಗಳನ್ನ ತಿಂದ ನಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಸದೃಢವಾಗಿ ಇರ್ಬೇಕು, ಸದೃಢವಾಗಿ ಇರ್ಲಿ ಅಂತ ತಾಯಿ ಹಾಡಿನ ಮುಖಾಂತರ ಸಂದೇಶ ಸಾರಿಲು. ಹೌದು. ಆದ್ರೆ ಈಗ ಪಾನಿಪುರಿ ತಿಂದು ನಮ್ಮ ಪರಿಸ್ಥಿತಿಯಲ್ಲಿ ಗೊತ್ತೈತೆ ನಿಮಗೆ. ಅದಕ್ಕ ಇನ್ನೊಂದು ಹೇಳ್ತಾಳ ಏನಂತ, ಅವಾಗ ಹಾಡಿನೊಳಗೆ ಹೇಳ್ತಾಳ, ಬಗಲಾಗಿ ಎತ್ಕೊಂಡು ನಮ್ಮಮ್ಮ ಎಂತ ಚಂದ ಹೇಳ್ತಾಳ ಅಂತಂದ್ರ, ಅವಾಗ ಅಳಾಕತ್ತಿದ್ರ ಹಠ ಮಾಡಾಕತ್ತಿದ್ರ ಅದ್ಭುತವಾಗಿ ಹೇಳ್ತಾಳ. ಎಂತ ಹೇಳ್ತಾಳ, ಹಿಂಗ ಎತ್ಕೊಳ್ತಾಳ. ಮತ್ತೊಂದು ಹಾಡನ್ನು ಕಟ್ತಾಳ, ಕಾಗಿ ಕಾಗಿ ಕವ್ವ ಯಾರು ಬಂದ ರವ್ವ ಮಾ ಬಂದ ನವ್ವ ಏತಂದ ನವ್ವ ಹಂಡೇದಂತ ಹಂಡೇದಂತ. ಏನ್ಲೇ ತಮ್ಮದು? ಏನ್ರಿ ಸರ್ ಅದು? ಹಂಡೇದಂತ ಹಂಡೇದಂತ ಟಿಮ್ ಟಿಮ್ ಬಿಟ್ಕೊಂಡು ಹಂಗ ಬರ್ತಾನೆ. ಹಿಂಗ ಹಾಡಿನೊಳಗ ನಮ್ಮ ತಾಯಿ ಎಚ್ಚರಿಕೆದ ಗಂಟೆ ಹೊಡೆದು ಅದನ್ನೆಲ್ಲ ಬಿಟ್ಟು ನಾವು ಇವತ್ತು ಅಪೋಸ್ ಹುಡುಗಿ ಪ್ರಪೋಸ್ ಮಾಡಿ ಅಂತ ಹಾಡಿ ಹೋಗಿವಿ. ಅದಕ್ಕ ಜಗತ್ತಿನಲ್ಲಿ ಯಾರು ದೊಡ್ಡವರು? ಯಾರು ದೊಡ್ಡವರು? ಜನ್ಮ ಕೊಟ್ಟಂತ ಜನ್ಮದಾತರ ದೊಡ್ಡರು. ಅದಕ್ಕಿಂತ ಒಬ್ಬ ತಾಯಿ ಇದ್ದಾಳೆ. ಯಾವ ತಾಯಿ? ಭೂಮಿ ತಾಯಿ.
ಈ ಭೂಮಿ ಮೇಲೆ ಉತ್ತುತ್ತೀವಿ, ಬಿತ್ತುತ್ತೀವಿ, ಬೆಳಿತೀವಿ, ಏನೆಲ್ಲ ಮಾಡಿದ್ರು ಕೂಡ ಸಹಿಸಿಕೊಂಡಿರ್ತಕ್ಕಂಥ ತಾಯಿ ಯಾವ ತಾಯಿ ಅಂದ್ರೆ ಭೂಮಿ ತಾಯಿ. ಅದಕ್ಕೆ ಭೂಮಿ ತಾಯಿಗೆ ವಂದನೆ, ಅಡವಿ ತಾಯಿಗೆ ವಂದನೆ. ಹಾಡು ಮತ್ತು ಕುಣಿತವನ್ನು ನೋಡ್ಕೊಂಡು ಬರೋಣ. ನಾವು ನೀವೆಲ್ಲ ಬಂಧುಗಳೇ ಒಂದ್ಸರಿ ಬರ್ಲಿ ಜೋರಾಗಿ ಚಪ್ಪಾಳೆ ಅಂತ ಹೇಳ್ತಾ, ಹೆತ್ತವರ ಮುಡಿಸಿಕೊಂಡರೆ ಒತ್ತರಿ ಬಾರದಿದ್ದರೆ ಸರ್ವಜ್ಞ ಅಂತ ಬಲ್ಲಂತ ಜ್ಞಾನಿಗಳು ಹೇಳ್ತಾ ಮಾತು. ಅದಕ್ಕೆ ಹೇಳ್ತಾರ ಇಂಥ ವಿಚಾರಧಾರೆಗಳನ್ನು ಮಕ್ಕಳಲ್ಲಿ ಬಿಂಬಿಸುವಂತ ಕೆಲಸನ ನಾವು ಮಾಡೋಣ ಹೇಳ್ತಾ ಈಗ ಭೂಮಿ ತಾಯಿಯ ಕುರಿತು ಒಂದು ಹಾಡನ್ನ ನೋಡ್ಕೊಂಡ್ ಬರೋಣ.